Assalamu alaikum. Beloved friends, today in this mesmerizing event, we would like to share some few words. May Allah grant it. Amin ya Rabbil Alamin. Analyzing the contribution of religious minorities like Muslims in building India is often ignored by mainstream media. This is due to the rise of majoritarianism and hyper-nationalism, which overshadow diverse contributions. ಈ ಭವ್ಯ ಭಾರತದ ನಿರ್ಮಾಣದಲ್ಲಿ ಇಲ್ಲಿನ ಮುಸಲ್ಮಾನರು ಮತ್ತು ಅಲ್ಪಸಂಖ್ಯಾತ ವಿಭಾಗಗಳ ಮಹತ್ವದ ಕೊಡುಗೆಗಳ ಹೊರತಾಗಿಯೂ ಇಂದು ಮಾಧ್ಯಮದ ಕ್ಷೇತ್ರದಲ್ಲಿ ಅವರನ್ನು ಮುಖ್ಯ ವಾಹಿನಿಯಿಂದ ಹೊರಗಿಡಲಾಗುತ್ತಾ ಇದೆ. ಇಂದು ಬಹುಸಂಖ್ಯಾತ ಮತ್ತು ಅತಿಯಾದ ಅವರ ರಾಷ್ಟ್ರಪ್ರೇಮದ ಕಾರಣಗಳಿಂದ ಇಂದು ಈ ವಿಭಾಗಗಳ ಕೊಡುಗೆಗಳನ್ನು ನಿರ್ಲಕ್ಷ್ಯಕ್ಕೊಳಪಡಿಸಲಾಗುತ್ತಾ ಇದೆ. However, it is important to periodically review the role of various groups in nation building. This not only highlights their efforts but also helps assess their socio-economic status. ಭಾರತದ ಮುಸಲ್ಮಾನರು ಮತ್ತು ಇಲ್ಲಿನ ಅಲ್ಪಸಂಖ್ಯಾತ ವಿಭಾಗಗಳು ಈ ಭಾರತ ದೇಶ ನಿರ್ಮಾಣದಲ್ಲಿ ನೀಡಿದಂತಹ ಕೊಡುಗೆಗಳನ್ನು ಇಲ್ಲಿ ನಾವು ಅಳೆಯಬೇಕಾಗಿದೆ. ಅಂದ್ರೆ ಇಲ್ಲಿ ನಾವು ಅದನ್ನು ಅಧ್ಯಯನ ಮಾಡಬೇಕಾಗಿದೆ. ಇದು ಕೇವಲ ಅವರ ಪರಿಶ್ರಮವನ್ನು ಹೊರಹಾಕಲಿಕ್ಕೆ ಮಾತ್ರವಲ್ಲ, ಈ ಭಾರತದಲ್ಲಿ ಮುಸಲ್ಮಾನ ಅಲ್ಪಸಂಖ್ಯಾತರ ಸಾಮಾಜಿಕ ಮತ್ತು ಆರ್ಥಿಕ ಜೀವನವನ್ನು ಅಂದಾಜು ಮಾಡಲು ಇದು ಸಹಕಾರಿಯಾಗಿದೆ. Industries dominated by Muslims. Historically, under Mughal rule, many Muslims worked as artisans and skilled laborers. This expertise evolved into industries like brass, leather, meat, handloom, embroidery, locks and bakeries, where Muslims still hold a strong presence. Certain urban trades like mechanics and hairdressing are also widely associated with Muslims. ಮೊಘಲ್ ಇತಿಹಾಸವನ್ನು ನೋಡಿದಾಗ ಮೊಘಲ್ ಆಡಳಿತಗಾರರ ಅಡಿಯಲ್ಲಿದ್ದಂತಹ ಮುಸಲ್ಮಾನರು ವಾಸ್ತುಶಿಲ್ಪ ಕಲಾಕಾರರಾಗಿ ಅದೇ ರೀತಿ ನೈಪುಣ್ಯತೆ ಹೊಂದಿದಂತಹ ಕಾರ್ಮಿಕರಾಗಿ ಕೆಲಸಗಳನ್ನು ಮಾಡುತ್ತಾ ಇದ್ದರು. ಮಾತ್ರವಲ್ಲ, ಮುಂದುವರಿದು ಅವರು ಹೊಳಪು ವಸ್ತುಗಳನ್ನು ತಯಾರಿಸುವಿಕೆ, ನಮ್ಮ ಲೆದರ್ಗಳು, ಅದೇ ರೀತಿ ಮಾಂಸ ಮುಂತಾದ ಕೈ ನೇಯ್ಗೆಗಳು ಮುಂತಾದವುಗಳಲ್ಲಿ ಮುಂದುವರಿದು ಅತಿ ಹೆಚ್ಚಾಗಿ ಅದರಲ್ಲಿ ಪ್ರಭಾವವನ್ನು ಬೀರಿದರು. ಮಾತ್ರವಲ್ಲ, ಮುಂದುವರಿದು ಇಂದು ಹಲವು ನಗರ ಪ್ರದೇಶಗಳನ್ನು ನಾವು ನೋಡುವಾಗ ನಗರ ಪ್ರದೇಶಗಳಲ್ಲಿ ಮೆಕ್ಯಾನಿಕಲ್ ಆಗಿಯೂ ನಮ್ಮ ಹೇರ್ ಸ್ಟೈಲ್ಗಳಲ್ಲಿ ಅತಿಯಾಗಿ ಈ ಮುಸಲ್ಮಾನರು ಕಂಡುಬರುತ್ತಾ ಇದ್ದಾರೆ. Notable Muslim business leaders. The partition of India led to the migration of many intellectuals and wealthy Muslims to Pakistan. However, some Muslims in India achieved remarkable success through hard work. Well-known name includes Wipro from Azim Premji, Kipla by Yusuf Hamid, Lulu Group by Yusuf Ali, and Ajmal Perfumes by Badruddin Ajmal. ಭಾರತವು ವಿಭಜನೆಯನ್ನು ಹೊಂದಿದಾಗ ಈ ಭಾರತದಲ್ಲಿದ್ದಂತಹ ಹಲವು ಬುದ್ಧಿಜೀವಿಗಳು ಮತ್ತು ಮುಸಲ್ಮಾನ್ ಶ್ರೀಮಂತರು ಪಾಕಿಸ್ತಾನಕ್ಕೆ ವಲಸೆ ಹೋದರು. ಆದರೆ ಈ ಭಾರತದಲ್ಲಿ ಬಾಕಿಯಾದಂತಹ ಮುಸಲ್ಮಾನರು ಅವರ ತೀವ್ರ ಪರಿಶ್ರಮದಿಂದ ಯಶಸ್ಸನ್ನು ಸಾಧಿಸಿದರು. ವಿಪ್ರೋದ ಅಜಿಂ ಪ್ರೇಮ್ಜಿ, ನಮ್ಮ ಯೂಸುಫ್ ಹಮೀದ್ ರವರು, ಯೂಸುಫ್ ಅಲಿ ಅವರು, ಅದೇ ರೀತಿ ಬದ್ರುದ್ದೀನ್ ರವರು ಈ ಭಾರತದಲ್ಲಿ ತೀವ್ರವಾಗಿ ಪ್ರಯತ್ನಗಳನ್ನು ನಡೆಸಿ ಯಶಸ್ಸನ್ನು ಸಾಧಿಸಿ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಮುಂದುವರಿಯುತ್ತಾ ಇದ್ದಾರೆ. Muslims in the Indian diaspora. Indian expatriates sent about $80 billion in remittance annually, mainly from the Gulf and Western countries. Although specific data is not available, Muslims contribute significantly to this. These remittances boost India's foreign exchange and provide employment to many Indians. ಪಶ್ಚಿಮ ರಾಷ್ಟ್ರಗಳಿಂದ ಮತ್ತು ಗಲ್ಫ್ ರಾಷ್ಟ್ರಗಳಿಂದ ವರ್ಷಂಪ್ರತಿ $80 ಬಿಲಿಯನ್ ನಷ್ಟು ಹಣಗಳು ಭಾರತದಿಂದ ಹೋದಂತಹ ವಿದೇಶಿಗರಿಂದ ಹರಿದು ಬರುತ್ತಾ ಇದ್ದು, ಇದು ಭಾರತದ ವಿದೇಶಿ ವಿನಿಮಯವನ್ನು ಅಧಿಕ ಮಾಡುತ್ತಿರುವುದಲ್ಲದೆ ಭಾರತದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತಾ ಇದೆ. Muslims, making 15% of India's population, have contributed immensely across various sectors. Their role in India's growth is remarkable and deserves recognition. ಭಾರತದಲ್ಲಿ ಮುಸಲ್ಮಾನರು ಕೇವಲ 15% ಇದ್ದರೂ ಕೂಡ ಈ ಭಾರತದ ಹಲವು ವಿವಿಧ ಕ್ಷೇತ್ರಗಳಲ್ಲಿ ಅವರ ಕೊಡುಗೆಗಳು ಅಪಾರವಾಗಿದೆ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಮ್ಮ ವೇದಿಕೆಯಲ್ಲಿ ಇವತ್ತು ಅಲ್ಪಸಂಖ್ಯಾತರ ಕುರಿತು ಭಾರತ ಮತ್ತು ಭಾರತದ ಕೆಲವು
ಏನು ಬಹುಸಂಖ್ಯಾತರಿಂದ ಕಡೆಗಣಿಸುತ್ತಿರುವ ಅಲ್ಪಸಂಖ್ಯಾತ ಇಲ್ಲಿನ ಅಲ್ಪಸಂಖ್ಯಾತರ ವ್ಯಾಪಾರ ಕೈಗಾರಿಕೆಗಳಿಗೆ ನಿರ್ಲಕ್ಷ್ಯ ತೋರುತ್ತಿರುವ ಮಾತುಗಳನ್ನು ಕೆಲವು ನಮ್ಮ ಮುಂದಿಡಲಿಕ್ಕೆ ಸುಹೇಲ್ ರವರು ಬಂದಿದ್ದಾರೆ. ಅವರು ನಮಗೆ ಅದರ ಕುರಿತು ಮಾಹಿತಿಗಳನ್ನು ಕೊಡಲಿಕ್ಕಿದ್ದಾರೆ. Assalamu alaikum wa rahmatullah. I'm very grateful to every individual in this village for inviting me to empower the minority community of India. Dear friends, overall versus understanding contribution, analyzing the contribution of religious minority in the building of a nation may not be a popular topic for the mainstream media in our country. ಇವರ ಮಾತುಗಳಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಭಾರತದಲ್ಲಿ ಮೀಡಿಯಾಗಳು ಬಹುಸಂಖ್ಯಾತ ಜನರ ಗುಂಪನ್ನು ಪರಿಗಣಿಸುವ ಆ ಪರಿಗಣನೆ ನಮ್ಮ ಅಲ್ಪಸಂಖ್ಯಾತರಿಗೆ ಮೀಡಿಯಾ ತೋರಿಸ್ತಿಲ್ಲ ಎಂಬ ಖೇದಕರ ಸಂಗತಿ ಮೂಲಕ ಅವರ ಮಾತುಗಳನ್ನು ಅವರು ಪ್ರಾರಂಭಿಸ್ತಾ ಇದ್ದಾರೆ. Giving the complete turnaround that the Indian media has undergone in the recent past, influenced by an upsurge majoritization and hyper-nationalism in all domains of public life. ಪ್ರೀತಿಯ ಜನರೇ, ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಅಲ್ಪಸಂಖ್ಯಾತ ಗುಂಪು ಏನಿದೆಯೋ ಈ ಭಾರತದಲ್ಲಿ ಅದು ಬಹುಸಂಖ್ಯಾತ ಜನರಿಂದ ಶೋಷಣೆಗೊಳಗಾಗ್ತಾ ಇದೆ, ಅವರಿಂದ ಕಡೆಗಣಿಸ್ತಾ ಇದ್ದಾರೆ. ಅವರ ಕಾರಣಗಳಿಂದ ಮತ್ತು ಇಲ್ಲಿನ ರಾಷ್ಟ್ರೀಯತೆಯ ಅತಿರೇಕದ ಕಾರಣಗಳಿಂದ ಮೀಡಿಯಾಗಳು ನಮ್ಮನ್ನು ಅಲ್ಪಸಂಖ್ಯಾತರನ್ನು ಸ್ವಲ್ಪ ಕಡೆಗಣಿಸ್ತಾ ಇದೆ ಅಂತ ಅವ್ರ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. However, the exercises must be undertaken periodically not only to assess the role which played by a various group. One can be categorized as religious, region, language, age, education, etc., depending one's fields of interest in the development of our nation. ಅಂದರೆ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಮ್ಮ ಅಲ್ಪಸಂಖ್ಯಾತದ ಇಂತಹ ಅನ್ಯಾಯಗಳ ಕುರಿತು ನಾವು ಒಂದು ಒಳ್ಳೆಯ ಚಳವಳಿಗಳ ಮೂಲಕ, ಒಂದು ಒಳ್ಳೆಯ ಸಂಶೋಧನೆಗಳ ಮೂಲಕ ಇಲ್ಲಿನ ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ವಿವಿಧ ಗುಂಪು, ವರ್ಗ, ಭಾಷೆ ಮುಂತಾದ ಕೆಲವು ವಿಧಾನಗಳ ಮೂಲಕ ಅದನ್ನು ಚರ್ಚೆಗೆ ಒಳಪಡಿಸಬೇಕು ಅಂತ ಇವರು ಅಭಿಪ್ರಾಯ ಪಡ್ತಾ ಇದ್ದಾರೆ. But this information may also corroborate our socio-economic status of a group that is generally assume that basically early reports or empirical data are anecdotal evidences. ಕೆಲವು ಮಾಹಿತಿಗಳು ಮತ್ತು ವರದಿಗಳ ಮೂಲಕ ನಮ್ಮ ಇಲ್ಲಿನ ವಿಷಯಗಳನ್ನು ಅಲ್ಪಸಂಖ್ಯಾತರ ಕಡೆಗಣನೆ ಹೇಗೆ ಆಗ್ತಾರೆ ಎಂಬುದನ್ನು ನಾವೊಂದು ಚರ್ಚೆಗೊಳಪಟ್ಟು ಅದನ್ನು ಹಾಗೆ ಚರ್ಚೆಗೊಳಪಡಿಸಿದ್ರೆ ಇಲ್ಲಿನ ಮಾಹಿತಿಗಳು ನಮಗೆ ಹೇಗೆ ಇದೆ ಎಂಬ ವರ್ತಮಾನ ನಮಗೆ ದೃಢೀಕರಣವಾಗಿ ಸಿಗ್ತದೆ ಎಂಬುದನ್ನು ನಮಗೆ ಅಲ್ಲಿ ಅವರು ಹೇಳ್ತಾ ಇದ್ದಾರೆ. There is a propensity within a media to pick a few outstanding individuals who appears in the top 100 wealthiest Indians and completing avoid our call contribution made by a larger community in various streams of economy. ಇವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಭಾರತದ ಮೀಡಿಯಾಗಳ ಅವಸ್ಥೆ ಕುರಿತು ಹೇಳ್ತಾ ಇದ್ದಾರೆ. ಅಂದ್ರೆ ಭಾರತದ ಮೀಡಿಯಾ ಮಾಧ್ಯಮಗಳು ಯಾವತ್ತು ತನ್ನ ವಿಷಯ ಕೈಗಾರಿಕಾ ವ್ಯಾಪಾರ ಎಂಬುದರ ಕುರಿತು ಮಾತನಾಡಲಿಕ್ಕೆ ಪ್ರಾರಂಭಿಸ್ತದೋ ಆ ಸಂದರ್ಭದಲ್ಲಿ ಇದು ಕೇವಲ ಬಹುಸಂಖ್ಯಾ ಜನರಿದ್ದಾರೋ ಅಲ್ಲಿನ ಕೆಲವು ಪ್ರಭಾವಿ ಉದ್ಯಮಿಗಳನ್ನು ತೆಗೆದು ಮಾತ್ರ ಇಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಎಂಬ ಮಾಧ್ಯಮಗಳ ಕುರಿತು ಒಂದು ಅವಸ್ಥೆಯ ಕುರಿತು ಖೇದನೀಯ ಸಂಗತಿಗಳನ್ನು ನಮ್ಮ ಜೊತೆ ಅವರು ಹಂಚ್ತಾ ಇದ್ದಾರೆ. This tendency not to justice, it is an magnificent share of millions of individuals who have also played a stellar role in making of India. ಅಂದ್ರೆ ಅಲ್ಪಸಂಖ್ಯಾತರಲ್ಲೂ ಕೂಡ ಪ್ರಭಾವಿ ಈ ದೇಶಕ್ಕೆ ಕೊಡುಗೆ ನೀಡಿದಂತಹ, ದೇಶದ ವ್ಯಾಪಾರ ಕೈಗಾರಿಕಾ ಅಭಿವೃದ್ಧಿಗಳಲ್ಲಿ ಪಾತ್ರ ವಹಿಸಿದಂತಹ ಹಲವಾರು ಜನರು ಇದ್ದಾರೆ. ಇವರುಗಳನ್ನು ಕೂಡ ನಾವು ಪರಿಗಣಿಸಬೇಕು ಎಂಬ ವಿನಂತಿಯನ್ನು ಮಾಧ್ಯಮಗಳು ಕೊಡುವ ಮೂಲಕ ಅವರ ಮಾತುಗಳು ಹೇಳ್ತಾ ಇದೆ. Here are some of the industries dominated by Muslims. Although it cannot be said that a particular industry is a sole pursuit for a specific religious community. ಇವರ ಮಾತುಗಳು ಏನು ಹೇಳ್ತಾ ಇದೆ ಅಂದ್ರೆ, ಯಾವುದೇ ಒಂದು ಅಂದ್ರೆ ಭಾರತ ದೇಶದಲ್ಲಿ ಒಂದು ಗುಂಪಿಗೆ ಅಥವಾ ಒಂದು ಧರ್ಮಕ್ಕೆ ಒಂದು ನಿರ್ದಿಷ್ಟ ವಿಶೇಷವಾಗಿ ಯಾವುದೇ ವ್ಯಾಪಾರ ಕೈಗಾರಿಕೆಗಳು ಅಂಟಿಕೊಂಡಿಲ್ಲ. ಕೆಲವು ಕೌಶಲ್ಯಗಳು, ಕೆಲವು ವೃತ್ತಿಗಳು ಸ್ವಲ್ಪ ಈ ಗುಂಪಿಗೆ ಹೆಚ್ಚಾಗಿ ಅಂಟಿಕೊಂಡಿದೆ ಅಷ್ಟೇ ಅಂತ ಅವ್ರ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. A large section in Muslims that historically been artisan and skilled labor under Mughal rule in India, with the skills that translated into our different industries, some of which have survived till date. For example, the brass industries, the leather industry, and meat and beef industries.
ಅವಕಾಶಕ್ಕಾಗಿ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. Assalamu alaikum wa rahmatullahi wa barakatuh. Good afternoon, everybody. Let us know what are the Muslim contributions in India in the various fields. Industrial domination by Muslims. ಕೈಗಾರಿಕಾ ಕ್ಷೇತ್ರದಲ್ಲಿ ಮುಸ್ಲಿಮರ ಪ್ರಭಾವ ಯಾವ ರೀತಿ ಇದೆ ಎಂಬುದನ್ನು ನಾವು ನೋಡುವ. Although it cannot be said that a particular industry is a sole preserve of a specific religious community. There are many factors which lead to certain trades, skills and crafts becoming associated with certain groups that further crystallizes into their identity and creates a strong stereotype. ಕೈಗಾರಿಕಾ ಕ್ಷೇತ್ರ ಎಂಬುದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರುವುದಲ್ಲ, ಬದಲಾಗಿ ಎಲ್ಲಾ ಧರ್ಮಗಳು ಒಳಗೊಂಡು ಒಂದು ಕೂಡಿ ಮಾಡುವಂತಹ ಒಂದು ಕ್ಷೇತ್ರವಾಗಿದೆ. ಅಂದರೆ ಅಲ್ಲಿ ಎಲ್ಲಾ ಧರ್ಮಗಳ ಸಾನ್ನಿಧ್ಯವೂ ಇದೆ. ಆದ್ದರಿಂದಲೇ ಇಲ್ಲಿ ಒಳ್ಳೆಯ ಕೌಶಲ್ಯ ಮತ್ತು ಚಾಕಚಕ್ಯತೆಯನ್ನು ಹೊಂದಿರುವಂತಹ ಯಾವ ಕೈಗಾರಿಕೆಗಳಿವೆಯೋ ಅವು ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳುತ್ತಾ ಹೋಗುತ್ತದೆ. ಇದರಿಂದ ಯಾರು ಈ ಉತ್ತಮ ಕೌಶಲ್ಯ ಮತ್ತು ಚಾಕಚಕ್ಯತೆಯನ್ನು ಹೊಂದಿರುತ್ತಾನೋ ಅವನು ಆ ಒಂದು ಕೈಗಾರಿಕಾ ಕ್ಷೇತ್ರಕ್ಕೆ ಉತ್ತಮವಾದಂತಹ ಕೊಡುಗೆಯನ್ನು ಕೊಡುತ್ತಾನೆ. A large section of Indian Muslim has historically been artisans and skilled laborers. Under the Mughal rule in India, with the skills that translated into different industries, some of which have survived till date. ಐತಿಹಾಸಿಕವಾಗಿ ನೋಡುವಾಗ ಮೊಘಲರ ಕಾಲದಲ್ಲಿ ಭಾರತೀಯ ಮುಸ್ಲಿಮರೇ ಏನಿದ್ದಾರೆ ಅವರು ವಾಸ್ತುಶಿಲ್ಪ, ಕಲೆ ಈ ರೀತಿಯಾದಂತಹ ವಿಚಾರಗಳಲ್ಲಿ ಕೌಶಲ್ಯ ಮತ್ತು ಆಸಕ್ತಿಯನ್ನು ಹೊಂದಿದ್ದರು. ಈ ಒಂದು ತಲೆಮಾರು ಮುಂದುವರೆದು ಈಗಿನ ಕಾಲಕ್ಕೆ ಪ್ರಸಕ್ತವಾಗಿ ನೋಡುವುದಾದರೆ ಅವರ ಆ ಒಂದು ಕ್ಷೇತ್ರ ಬದಲಾವಣೆಗೊಂಡು ಇಂದು ಕೈಗಾರಿಕಾ ಕ್ಷೇತ್ರವಾಗಿರಬಹುದು, ಇನ್ನಿತರ ಕ್ಷೇತ್ರಗಳಿಗೆ ಮಾರ್ಪಾಡುಗಳು. For example, the brass industry and the leather industry. ಉದಾಹರಣೆಯಾಗಿ ನೋಡುವುದಾದರೆ ಬೆಳ್ಳಿ ಕೈಗಾರಿಕೆ ಅಥವಾ ಗಣಿಗಾರಿಕೆ ಆ ರೀತಿ, ಮತ್ತು ಅದೇ ರೀತಿ ಚರ್ಮದ ಕೈಗಾರಿಕೆಗಳು, ಆ ಚರ್ಮದಿಂದ ಉಂಟು ಮಾಡುವಂತಹ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೈಗಾರಿಕೆಗಳು. The meat and the beef industry. ಕುರಿ ಮತ್ತು ಗೋಮಾಂಸಗಳ ಆ ಒಂದು ಕುರಿ ಮತ್ತು ಗೋಮಾಂಸಗಳ ಉತ್ಪತ್ತಿ ಅಥವಾ ಅವುಗಳನ್ನು ಸರಬರಾಜು ರಫ್ತು ಮಾಡುವಂತಹ ಆ ಒಂದು ಕ್ಷೇತ್ರ. The handloom industry and the hand embroidery industry. ಮಗ್ಗ ಮತ್ತು ನೇಯುವಂತಹ ಆ ಒಂದು ಕೌಶಲ್ಯಯುತ ಕೈಗಾರಿಕಾ ಕ್ಷೇತ್ರ. The lock industry and the bakery and confectionery industry are to be a large extent dominated by Muslims. ಸಿಹಿ ತಿಂಡಿಗಳ ಆ ಒಂದು ಕ್ಷೇತ್ರ ಮತ್ತು ಇನ್ನಿತರ ಹಲವಾರು ಕ್ಷೇತ್ರಗಳಿಗೆ ಭಾರತೀಯ ಮುಸ್ಲಿಮರು ಒಟ್ಟಾರೆಯಾಗಿ ಕೊಡುಗೆಯನ್ನು ನೀಡಿದ್ದಾರೆ. There are certain trades and skills which have become synonyms with Muslims in urban India, like the vehicle mechanic and the gents hairdressers, etc. ಪ್ರಸ್ತುತ ಭಾರತದಲ್ಲಿ ಮೆಕ್ಯಾನಿಕಲ್ ಆಗಿರುವಂತಹ ಆ ಒಂದು ಕ್ಷೇತ್ರ ಮತ್ತು ಕ್ಷೌರಿಕ ಮಾಡುವಂತಹ ಆ ಒಂದು ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಆ ಒಂದು ಕ್ಷೇತ್ರಗಳು ಸೀಮಿತವಾಗಿರುವುದನ್ನು ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ. The outstanding Muslim businessmen of India. ಭಾರತದ ಪ್ರಮುಖ ಮುಸ್ಲಿಂ ವ್ಯಾಪಾರಸ್ಥರು. It is widely acknowledged that Indian Muslims witnessed a brain drain or exodus of its top intellectual, influential and prosperous class to Pakistan during the India's independence and subsequent partition. And so, those who made it to the elite group of super successful businessmen today have done so by their sheer great hard work and perseverance. ಅವಿಭಕ್ತ ಭಾರತದ ಕುರಿತು ನೋಡುವಾಗ ಅಲ್ಲಿ ಹಲವಾರು ಕೌಶಲ್ಯಯುತ ಚಾಕಚಕ್ಯತೆ ಹೊಂದಿದ್ದಂತಹ ಸಿರಿವಂತರು ಆ ಒಂದು ಸಂದರ್ಭದಲ್ಲಿ ಇದ್ದರು. ಆದರೆ ಭಾರತ ಪಾಕಿಸ್ತಾನ ವಿಭಜನೆಗೊಂಡಂತಹ ಆ ಒಂದು ಸಂದರ್ಭದಲ್ಲಿ ಇಲ್ಲಿನ ಮುಕ್ಕಾಲು ಭಾಗ ಸಿರಿವಂತರು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ತಮ್ಮ ಕೌಶಲ್ಯ ಮತ್ತು ಚಾಕಚಕ್ಯತೆಯನ್ನು ಬಿತ್ತರಿಸುವ ಮೂಲಕ ಅಲ್ಲಿನ ಕೈಗಾರಿಕಾ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟರು. Some of the well-known names in the business world and often listed in the Forbes and Fortune list of Indian billionaires are. ಈ ರೀತಿ ಭಾರತದಲ್ಲೇ ಉಳಿದುಕೊಂಡು ತಮ್ಮ ಕೌಶಲ್ಯವನ್ನು ಭಾರತಕ್ಕಾಗಿ ಮುಡಿಪಿಟ್ಟಂತಹ ಕೆಲವೊಂದು ಪ್ರಮುಖ ವ್ಯಾಪಾರಸ್ಥರ ಕುರಿತು ನೋಡುವಾಗ Azim Premji of Wipro and Yusuf Hamid of Cipla. ವಿಪ್ರೋದ ಅಜೀಂ ಪ್ರೇಮ್ಜಿ ಆಗಿರಬಹುದು ಅಥವಾ ಸಿಪ್ಲಾದ ಯೂಸುಫ್ ಹಮೀದ್ ಆಗಿರಬಹುದು. Habil Korakiwala of Wokhad and Lulu or MK Group of Yusuf Ali. ಓಕ್ಹಾಟ್ನ ಹಾಬಿಲ್ ಕೋರಕಿವಾಲಾ ಆಗಿರಬಹುದು ಅಥವಾ ಲುಲು ಗ್ರೂಪ್ನ ಯೂಸುಫ್ ಅಲಿ. Irfan Razak of Prestige Group na Irfan Razak. Usman Talab of Talab Group and Dr. Abdul Qadir of Shaheen Group. Talab Group na Usman Talab ಆಗಿರಬಹುದು, ಡಾಕ್ಟರ್ ಅಬ್ದುಲ್ ಖಾದಿರ್ ಅವರಾಗಿರಬಹುದು.
Muslim expatriates. ಅನಿವಾಸಿ ಮುಸ್ಲಿಮರು. The Indian diaspora sends a whopping $80 billion. By saying here, I conclude here. Assalamu alaikum wa rahmatullahi wa barakatuh. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ನಾವೆಲ್ಲರೂ ಇಲ್ಲಿ ಒಂದುಗೂಡಿದ್ದೇವೆ. ಇಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳು ಮತ್ತು ಧರ್ಮೀಯ ಅಲ್ಪಸಂಖ್ಯಾತರಿಂದ ಭಾರತ ದೇಶಕ್ಕಾದ ಅದೇ ರೀತಿ ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಕೊಡುಗೆಗಳು ಎಂಬ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೇವೆ. ಇಲ್ಲಿ ನಮ್ಮೊಂದಿಗೆ ವಿಷಯ ಮಂಡನೆಗೆ ಬಂದಿರುವುದು ಆಂಗ್ಲ ಭಾಷೆಯ ಅಲ್ಪಸಂಖ್ಯಾತ ಆಯೋಗದ ಮೇಧಾವಿಗಳಾದಂತಹ ಸಾದ್ ಸನಾರವರಾಗಿದ್ದಾರೆ. ಅವರು ಅಲ್ಪಸಂಖ್ಯಾತ ಆಯೋಗದ ಕೊಡುಗೆಗಳು ಮತ್ತು ಅದರ ಮಹತ್ತರವಾದಂತಹ ಕೊಡುಗೆಗಳನ್ನು ಅವಲೋಕಿಸುವಲ್ಲಿ ಎಲ್ಲಿ ನಿರ್ಲಕ್ಷ್ಯ ಸಂಭವಿಸಿದೆ ಎಂಬುದರ ಕುರಿತಾಗಿ ಅವರ ಮಂಡನೆಯನ್ನು, ಆಂಗ್ಲ ಭಾಷೆಯಲ್ಲಿರುವ ಅವರ ಮಂಡನೆಯನ್ನು ವಿಶ್ಲೇಷಿಸ್ತಾರೆ. ಇಲ್ಲಿ ಅದನ್ನು ನಾನು ಕನ್ನಡ ಭಾಷೆಗೆ ಭಾಷಾಂತರಿಸ್ತೇನೆ. ಎಲ್ಲರೂ ಸಹಕರಿಸುವಿರೆಂಬ ನಿರೀಕ್ಷೆಯಲ್ಲಿದ್ದೇನೆ. Assalamu alaikum wa rahmatullahi ta'ala wa barakatuh. Firstly, I am so happy to invite here. Analyzing the contribution of the religious minority in the building of the nation may not be a popular topic for the mainstream media in our country. Given the complete turnaround that the Indian media has undergone in the recent past, influenced by absurd majoritism and hyper-nationalism in all the domains of the public life. ಈ ಭವ್ಯ ವೇದಿಕೆಗೆ ಆಗಮಿಸುವುದರೊಂದಿಗೆ ನಾನು ಸಂತಸಭರಿತನಾಗಿದ್ದೇನೆ. ರಾಷ್ಟ್ರ ನಿರ್ಮಾಣದಲ್ಲಿ ಅಲ್ಪಸಂಖ್ಯಾತ ಅಂದರೆ ಧರ್ಮೀಯ ಅಲ್ಪಸಂಖ್ಯಾತರ ಕೊಡುಗೆಗಳು ಮಹತ್ತರವಾದುದು. ಆದರೆ ಇಲ್ಲಿನ ಭಾರತದ ಬಹುಸಂಖ್ಯಾತ ತತ್ವಗಳು ಮತ್ತು ಇಲ್ಲಿನ ಅತಿರಾಷ್ಟ್ರವಾದದ ಕಾರಣಗಳಿಂದ ಅವುಗಳನ್ನು ಅವಲೋಕಿಸುವುದು ಬಹಳ ಅಪರೂಪವಾಗಿ ಕಂಡುಬರ್ತಾ ಇದೆ. ಆದರೂ ಅದನ್ನು ನಿಯಮಿತವಾಗಿ ಇಲ್ಲಿ ನಡೆಸುವ ಅಗತ್ಯತೆ ಕಂಡುಬರುತ್ತದೆ. ಕಾರಣ ಏನು ಅಂತಂದರೆ, ಅವರು ಇಲ್ಲಿ ರಾಷ್ಟ್ರ ನಿರ್ಮಾಣದಲ್ಲಿ, ರಾಷ್ಟ್ರಾಭಿವೃದ್ಧಿಯಲ್ಲಿ ನಡೆಸಿದಂತಹ ಅವರ ಕೊಡುಗೆಗಳು ಅವರ ಧರ್ಮಗಳ ಮುಖಾಂತರ, ಅವರ ಭಾಷೆಗಳ ಮುಖಾಂತರ, ಸಂಸ್ಕೃತಿಯ ಮುಖಾಂತರ ಇಲ್ಲಿ ಉಂಟಾದಂತಹ ಅಭಿವೃದ್ಧಿಗಳನ್ನು ನಮಗೆ ಅಳೆಯಲು ಸಾಧ್ಯವಾಗುತ್ತದೆ. However, this exercise must be undertaken periodically, not only to access the role played by various groups in the development of our nation, but this information may also corroborate the overall socio-economic status of the group that is generally assumed based on earlier reports, empirical data, and anecdotal evidence. ಮಾತ್ರವಲ್ಲದೆ ಈ ಮಾಹಿತಿಗಳಿಂದ ಅವರ ಪ್ರಾಯೋಗಿಕ ಅಂಕಿಅಂಶಗಳು, ಅವರ ಈ ಹಿಂದಿನ ವರದಿಗಳು ಮತ್ತು ಉಪಾಖ್ಯಾನವಾದಂತಹ ಸಾಕ್ಷ್ಯಗಳಿಂದ ಅಂದಾಜಿಸಲಾದಂತಹ ಅವರ ಕೊಡುಗೆಗಳೇನಿದೆಯೋ ಅದನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಅವರು ಈ ಭಾರತ ರಾಷ್ಟ್ರ ನಿರ್ಮಾಣದಲ್ಲಿ ಮಾಡಿದಂತಹ ಕೊಡುಗೆಗಳು ಅಪಾರವಾದುದು ಎಂಬುದನ್ನು ನಮಗೆ ತಿಳಿಯಲು ಸಾಧ್ಯವಾಗುತ್ತದೆ. There is a propensity within the media to pick a few outstanding individuals who appear in the top 100 wealthiest Indians and they completely avoid the overall contribution made by the larger community in the various streams of the economy. ಆದರೆ ಭಾರತದ ಮಾಧ್ಯಮ ಜಗತ್ತು ಯಾವುದೋ ಒಂದು ಸಮುದಾಯದಲ್ಲಿ ಉಂಟಾದಂತಹ ರಾಷ್ಟ್ರ ನಿರ್ಮಾಣದ ಕೊಡುಗೆಗಳತ್ತೆ ಬೆಳಕು ಚೆಲ್ಲದೆ ಇನ್ನು ಯಾವುದೋ 100ರಷ್ಟು ಬರುವಂತಹ ಮೇಧಾವಿಗಳ ಮೇಲೆ, ಅದೇ ರೀತಿ ಶ್ರೀಮಂತರ ಮೇಲೆ ಅವರು ನೀಡಿದಂತಹ ಕೊಡುಗೆಗಳ ಮೇಲೆ ಬೆಳಕು ಚೆಲ್ಲಲು ಯತ್ನಿಸುತ್ತಾ ಇದೆ. The industry is dominated by a Muslim, although it cannot be said that the particular industry is a sole preserve for the specific religion community. There are many factors which lead to certain trades, silks and crafts become associated with the certain groups that further crystallizes into their identity and create the strong symphotype. ಯಾವುದೇ ಉದ್ಯಮವು ಯಾವುದೇ ಒಂದು ಧರ್ಮದ ಸ್ವಾಮ್ಯವಾಗಿರುವುದಿಲ್ಲ. ಆದರೆ ಅಪಾರವಾದಂತಹ ಕಲಾಕೃತಿಗಳ ಮೂಲಕ, ಅಪಾರವಾದಂತಹ ಕಲೆಗಳ ಮೂಲಕ, ನೈಪುಣ್ಯತೆಗಳ ಮೂಲಕ ಮುಸ್ಲಿಂ ಇಲ್ಲಿನ ಕೊಡುಗೆಗಳೊಂದಿಗೆ ಜೋಡಿಕೊಂಡಿವೆ. ಕಾರಣ ಏನು ಅಂತಂದರೆ, ಮೊಘಲ್ ಆಳ್ವಿಕೆಯಲ್ಲಿ ಹುಟ್ಟಿಕೊಂಡಂತಹ ಇಲ್ಲಿನ ಕಲಾಕೃತಿಗಳು, ಅದೇ ರೀತಿ ಅವರಿಂದ ರೂಪುಗೊಂಡಂತಹ ನೈಪುಣ್ಯವಾದಂತಹ ಶಿಲ್ಪಕಲೆಗಳು ಇಲ್ಲಿ ಅವರನ್ನು ಈಗಲೂ ನೆನೆಯುವಂತೆ ಮಾಡುತ್ತದೆ. For example, brass industry and the leather industry. ತಾಮ್ರ ಮತ್ತು ತಾಮ್ರಶಿಲಾ ಕೈಗಾರಿಕೆ.
the meat and beef industry, ಮಾಂಸ ಮತ್ತು ಗೋಮಾಂಸ ಕೈಗಾರಿಕೆ, the handloom industry, ಕೈಮಗ್ಗ ಕೈಗಾರಿಕೆ, the hand embroidery industry, ಕೈ ಕಸೂತಿ ಕೈಗಾರಿಕೆ, the lock industry. ಇಷ್ಟು ಹೇಳಿ ನಮ್ಮ ಮಾತನ್ನು ಕೊನೆಗೊಳಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.